ಮೂಲಭೂತ ಸೌಕರ್ಯ ಇಲ್ಲ, ರೈತನಿಗೆ ಯೋಗ್ಯವಾದ ಬೆಂಬಲ ಇಲ್ಲ, ರೈತನಿಗೆ ರಕ್ಷಣೆ ಇಲ್ಲ. ನಮ್ಮ ಎಷ್ಟೋ ಕೊಂಡು ಬಂದರು ನಮಗೆ ಬೆನ್ನಿಗೆ ಚೂರಿ, ದೇಶದ ರೈತ ಬೆನ್ನೆಲುಬು ಹೇಳ್ತಕ್ಕಂಥ ನೀವು ರೈತರ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ನಾಲಾಯಕ್ಗಳು ಈ ರಾಷ್ಟ್ರ ಧ್ವಜವನ್ನು ಆರಿಸಬಾರ್ದು ಅಂತ ನಾವು ಗುಂಡ್ಲುಪೇಟೆ ತಾಲೂಕಿನ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದೀವಿ. ನೋಡೇ ಬಿಡ್ತೀವಿ. ಯಾವುದೇ ಫ್ಲಾಗ್ ಎಷ್ಟು ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಬ್ಬ ರೈತ ಮಹಿಳೆಯಿಂದ ಆರಿಸಿ, ಇಲ್ಲಾಂದ್ರೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಒದಗಿಸ್ತೇ ಇದ್ದ ಮೇಲೆ ನಿಮ್ಗೆ ರಾಜಕಾರಣಿಗಳು ಹೆಂಗಾಗ್ತೀರಿ ನೀವು, ನಾಲಾಯಕ್ಗಳು ಅಂತ ಹೇಳ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಮುಂಗಾರು ಕೈ ಕೊಟ್ಟಿದೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ. ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಇಲ್ಲಿ ಮಳೆ ಆಶ್ರಿತವಾಗಿ ಬೆಳೆಯುವಂತದ್ದು ಈ ಭಾಗದಲ್ಲಿ. ಆದ್ರೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಯಾವುದೇ ರೀತಿಯ ನದಿ ಮೂಲಗಳಿಲ್ಲ. ಇಲ್ಲಿ ಮಳೆ ಆದ್ರೆ ಮಾತ್ರ ಇಲ್ಲಿ ಬೆಳೆಯನ್ನ ಬೆಳೆಯುವಂತ ನಮ್ಮ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಭಾಗದಲ್ಲಿ. ಈ ಬಾರಿ ಯಾವುದೇ ರೀತಿಯ ಮಳೆ ಆಗಿಲ್ಲ, ಬಹಳಷ್ಟು ಕೊರತೆ ಉಂಟಾಗಿದೆ. ಹಾಗಾಗಿ ಸ್ಥಳೀಯ ಶಾಸಕರಿಗೆ ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ, ದಯವಿಟ್ಟು ಕೆರೆಗಳಿಗೆ ಬೇಗ ನೀರನ್ನ ತುಂಬಿಸುವಂತ ಕಾರ್ಯಗಳನ್ನ ಮಾಡಿ. ನೀವು ಈವಾಗ ನೋಡ್ತಿರ್ಬೋದು ಕಳ್ಳಿಗೌಡನಹಳ್ಳಿ, ಅಂಗಳ ಈ ಭಾಗದಲ್ಲಿ ಟ್ಯಾಂಕರ್ ಮುಖಾಂತರ ಪಾಪ ತಮ್ಮ ಬೆಳೆಯನ್ನ ಉಳಿಸ್ಕೊಳ್ಳೋಕೆ ಜೀವ ಪಣಕ್ಕಿಟ್ಟು ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮ ಚಿನ್ನವನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಪಾಪ ಅದನ್ನ ಬಿಡಿಸ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲಿ ಅವರು. ಜೋಳ, ಸೂರ್ಯಕಾಂತಿ ಸಾಕಷ್ಟು ನಮ್ಮ ಗುಂಡ್ಲುಪೇಟೆಯಲ್ಲಿ ಬೆಳೆಯುವಂತ ರೈತರಿಗೆ ಈ ಸಲ ಬಹಳಷ್ಟು ತೊಂದರೆ ಉಂಟಾಗಿದೆ. ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಇಲ್ಲಿ ಸೂಕ್ತ ಒಂದು ತನಿಖೆ ಮತ್ತು ಎಲ್ಲ ರೈತರ ತನಿಖೆಯನ್ನು ನಡೆಸಿ ಇಲ್ಲಿ ಸೂಕ್ತ ಪರಿಹಾರ ನೀಡಬೇಕು. ಹಾಗೆ ಸಾಕಷ್ಟು ಬಾರಿ ನಮ್ಮ ರೈತ ಸಂಘದಿಂದ ನಾವು ಇದರ ಬಗ್ಗೆ ಒತ್ತಾಯ ಮಾಡಿದ್ರು ಕೂಡ ಇವರು ಕಡೆಗಣಿಸಿದ್ದಾರೆ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಇದು ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಮಾಡದೆ ಇವರು ಕೈಗೆ ತಗೊಳ್ತಾರೆ ಅಂತ ನಾವು ಇದೇ ಆಗಸ್ಟ್ 15ನೇ ತಾರೀಕು ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ ಸಾವಿರಾರು ರೈತರು ನಾವು ಚಾಮರಾಜ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ನಮ್ಮ ಭಾರತದ ಧ್ವಜವನ್ನ ರೋಹಣ ಮಾಡಬಾರ್ದು ಅಂತ ಮುಖಾಂತರ ಒತ್ತಾಯಿಸ್ತೀವಿ. ಯಾಕಂದ್ರೆ ಇವರಿಗೆ ಯೋಗ್ಯತೆ ಇಲ್ಲ, ಯಾವುದೇ ಕಾರ್ಯಕರಿಗೆ ಯೋಗ್ಯತೆ ಇಲ್ಲ, ಇಷ್ಟೊಂದು ಸಮಸ್ಯೆ ಇದ್ರು ಇವರು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು 15ನೇ ತಾರೀಕು ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವುದೇ ಉಸ್ತುವಾರಿ ಸಚಿವರಾಗಲಿ ರಾಜಕಾರಣಿಗಳಾಗಲಿ ಧ್ವಜಾರೋಹಣ ಮಾಡಕ್ಕೆ ನಾವು ಬಿಡೋದಿಲ್ಲ. ಸಾಮಾನ್ಯ ಮಹಿಳೆ ಮಾಡಲಿ, ರೈತ ಮಾಡಲಿ, ಮಕ್ಕಳು ಮಾಡಲಿ, ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಕ್ಕೆ ನಾವು ಬಿಡಲ್ಲ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಅದನ್ನ ಯಾವುದೇ ರಾಜಕಾರಣಿಗಳು ಸ್ವತಂತ್ರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಡಿ ನೀವು. ಯಾಕೆ ಅಂದ್ರೆ ನಿಮ್ಗೆ ಅಯೋಗ್ಯತೆ ಇಲ್ಲ. ಯಾಕೆಂದ್ರೆ ಇವತ್ತು ಇಡೀ ಚಾಮರಾಜನಗರ ಜಿಲ್ಲೆ ಬರದಿಂದ ಕೂಡಿದೆ, ಯಾವುದೇ ಒಂದು ಪರಿಹಾರಗಳಿಲ್ಲ, ಒಂದು ಬರಪೀಡಿತ ಜಿಲ್ಲೆ ಅಂತ ನೀವು ಘೋಷಣೆ ಮಾಡಿಲ್ಲ. ಹಾಗಾಗಿ ನೀವು ಧ್ವಜಾರೋಹಣ ಮಾಡಬಾರದು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಒಂದು ನಿರ್ಣಯ ಆಗಿದೆ. ಮತ್ತು ಆ ಧ್ವಜಾರೋಹಣವನ್ನ ಒಬ್ಬ ರೈತರಿಂದ ನೀವು ರಾಜಕಾರಣಿಗಳು ಸ್ವಾತಂತ್ರ್ಯ ನಮಗೆ ಎಲ್ಲಿ ಬಂದಿದೆ? ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ಕೂಡ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಈ ಕೇಂದ್ರ ಸರ್ಕಾರಕ್ಕೂ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ, ಇನ್ನು ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತಾ ಇಲ್ಲ. ಹಾಗೂ ನಮ್ಮ ಚಾಮರಾಜನಗರ ಬರಪೀಡಿತ ಪ್ರದೇಶದಿಂದ ಇನ್ನೂ ಘೋಷಣೆ ಮಾಡಿಲ್ಲ. ಮೂರನೇದಾಗಿ ಹೇಳ್ತೀನಿ ಅಂತಂದ್ರೆ ಗೋಮಾಳನ ಇವತ್ತು ಮಂಜೂರಾತಿ ಕೊಡ್ತಾ ಇಲ್ಲ. ಇವತ್ತು ಗೋಮಾಳದ ಗಣಿಗಾರಿಕೆ ಹಗಲು ರಾತ್ರಿ ಗಣಿಗಾರಿಕೆ ನಡೀತಾ ಇದೆ. ಮತ್ತೆ ಜಮೀನ್ಗೆ ಹೋದವನು ರೈತ ಮನೆಗೆ ಬರೋದು ಬಹಳ ಕಷ್ಟ ಆಗಿದೆ. ಜಮೀನ್ಗೆ ಹೋದ ಮನೆಯಿಂದ 10 ಸಾರಿ ಫೋನ್ ಬರ್ತಾವೆ, ನಮ್ಮ ಅಪ್ಪ ಬರಲಿಲ್ಲ, ನಮ್ಮ ಅಣ್ಣ ಬರಲಿಲ್ಲ ಅಂತ. ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ, ಪ್ರಾಣಿಗಳನ್ನ ನಿಲ್ಸಕ್ಕಾಗ್ತಾ ಇಲ್ಲ. ಆ ಪ್ರಾಣಿಗಳನ್ನ ಎಚ್ಚರಿಸಕ್ಕೆ ಹೋಗಿ ಸಫಾರಿ ಅನ್ನೋಂಥ ಕೆಲಸ ಮಾಡ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಸಫಾರಿಯಿಂದ ಮಾಡಿ ಅನ್ನ ತಿನ್ನಕ್ಕಾದ್ರೆ ನಿಮ್ಗೆ ಯಾಕೆ ರಾಜಕಾರಣ? ಕಚಡಗಳೇ, ನೀವು ಹಿಜಡಗಳು ಅಂತ ಹೇಳ್ತಾ ಇದ್ದೀನಿ. ಪ್ರಾಣಿಗಳನ್ನ ಒಕ್ಕಲೆಬ್ಬಿಸಿ ನಾಡಿಗೆ ಕೂರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹೊನ್ನೂರು ಪ್ರಕಾಶನ ಅಧ್ಯಕ್ಷ ಮಂಡಳಿಯಲ್ಲಿ ಏನು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 15ನೇ ತಾರೀಕು ಏನು ಧ್ವಜವನ್ನು ಹಾರಿಸ್ತಾ ಇದ್ದಾರೆ, ನಮ್ಮ ರಾಜಕಾರಣ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅದನ್ನ ಆರ್ಸಕ್ ಕೂಡ್ದು. ಯಾಕಂತಂದ್ರೆ ನಮ್ಮ ರೈತ ಮುಖಂಡರಲ್ಲಿ ಯಾರು ಬೇಕಾದ್ರೂ ಆರಿಸ್ಲಿ, ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ. ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪರಕೆ ತಗೊಂಡು ಬರ್ತಾ ಇದ್ದೀವಿ. ಹಾಗೂ ರೈತ ಮುಖಂಡರು ಬಾರ್ಕೋಲ್ ಹಿಡಿದು ಇಲ್ಲಿಂದ ನಾವು ಉಡಿಗಾಲದಿಂದ ಮುಂದಕ್ಕೆ ಬೈಕ್ ರ್ಯಾಲಿ ಮುಖಾಂತರ ಬಂದು ನಾವು ಅಲ್ಲಿಗೆ ಸೇರ್ಪಡೆಯಾಗ್ತೀವಿ. ಸೇರ್ಪಡೆಯಾಗಿ ಯಾವುದೇ ಕಾರಣಕ್ಕೂ ರಾಜಕಾರಣ ವ್ಯಕ್ತಿಗಳನ್ನ ಧ್ವಜ ಹಾರಿಸೋಕ್ಕೆ ನಾವು ಬಿಡೋದಿಲ್ಲ ಈ ಸರಿ. ಯಾಕಂತಂದ್ರೆ ನಮಗೆ ತಮಿಳ್ನಾಡಿಗೆ ಈಗ ನಾವು ಎಷ್ಟೋ ಬರೆ ಬಿದ್ದಿದ್ರು ಕರ್ನಾಟಕದಲ್ಲಿ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಇವರು ರಾಜಕಾರಣ ವ್ಯಕ್ತಿಗಳು. ಯಾಕಂದ್ರೆ ಇವ್ರಿಗೆ ನಾವು ಅಧಿಕಾರನೆಲ್ಲ ಕೊಟ್ಬಿಟ್ಟು ಈ ಅಧಿಕಾರ ಆಂಬೋದಲ್ಲಿ ಇವರು ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. ಅಂದ್ರೆ
ಇವರು ಎಲ್ಲರೂ ಸ್ವಾತಂತ್ರ್ಯ ಸಿಗುತ್ತಾ ಅಂತ ಹೇಳ್ತಾ ಇದ್ರಲ್ಲ, ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ? ಸಮಾನತೆ ಎಲ್ಲಿ ಸಿಕ್ಕಿದೆ? ಸಮಾನತೆ ಕೊಡ್ತೀವಿ ಅಂತ ಗದ್ದಿಗೆಗೆ ಏರ್ತಾ ಇದ್ದಾರೆ. ಯಾವತ್ತು ನಮ್ಮ ಕರ್ನಾಟಕದಲ್ಲಿ MLA ಮಕ್ಕ MP ಮಕ್ಕ ಬಡವನ ಮಕ್ಕ ಒಂದೇ ಸ್ಕೂಲಲ್ಲಿ ಯಾರು ಓದ್ತಾರೆ, ಯಾವತ್ತು ಓದ್ತಾರೆ, ಅವತ್ತು ನಮ್ಮ ಕರ್ನಾಟಕಕ್ಕೆ ಆಗಲಿ ಇಡೀ ಇಂಡಿಯಾಕ್ಕೆ ಆಗಲಿ ಸಮಾನತೆ ಸಿಕ್ಕ ಅಂತ ದಿನ. ಅಲ್ಲಿವರೆಗೆ ನಮಗೆ ಸಮಾನತೆ ಇಲ್ಲ, ಸ್ವತಂತ್ರನೂ ಕೂಡ ಇಲ್ಲ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೈ ರೈತ.